ನಮಸ್ಕಾರ ಸ್ನೇಹಿತರೆ, ಸ್ವತವಾಡಿಗೆ ಸ್ವಾಗತ. ನಾನು ಕಾರ್ತಿಕ್. ಕಳೆದ ಸೋಮವಾರ ಅಂದರೆ ಜುಲೈ 20ನೇ ತಾರೀಕು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ಶುರುವಾದ ಪ್ರತಿಭಟನೆ ಹಿಂಸಾ ಸ್ವರೂಪವನ್ನು ಪಡೆದುಕೊಳ್ತು. ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಏನಾಯಿತು ಅನ್ನೋದರ ಬಗ್ಗೆ ನಿಮ್ಮ ಗಮನದಲ್ಲಿರುತ್ತೆ. ಈಗ ವಿದ್ಯಾರ್ಥಿಗಳ ಮುಖವಾಡವನ್ನು ಧರಿಸಿಕೊಂಡು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥವರಿಗೆ ಶಾಕ್ ಎದುರಾಗ್ತಾ ಇದೆ. ಒಬ್ಬೊಬ್ಬರನ್ನೇ ಪೊಲೀಸರು ಬಂಧನಕ್ಕೆ ಒಳಪಡಿಸ್ತಿದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನರೇಂದ್ರ ಮೋದಿಯವರನ್ನು ನಿಂದಿಸಿದಂಥವರು, ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದಂಥವರಿಗೆ ಈಗಾಗಲೇ ಪೊಲೀಸರು ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ. ಈತನ ಹೆಸರು ಸೌಮಿಕ್ ಚಟರ್ಜಿ ಅಂತ. ಶುಕ್ರವಾರ ಈತ ನರೇಂದ್ರ ಮೋದಿಯವರ ಪೋಸ್ಟರನ್ನು ಸುಡ್ತಾ ಆ ಬೆಂಕಿಯಿಂದ ಈತ ಸಿಗರೇಟನ್ನು ಅಂಟಿಸಿಕೊಂಡಿದ್ದ. ಶುಕ್ರವಾರ ಈ ರೀತಿಯಾದಂಥ ಒಂದು ವಿಡಿಯೋವನ್ನು ಮಾಡಿ ಪೋಸ್ಟ್ ಮಾಡಿದ್ದ. ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಆತನಿಗೆ ಎಲ್ಲಿ ಬಿಸಿ ಮುಟ್ಟಿಸ್ಬೇಕೋ ಅಲ್ಲಿ ಬಿಸಿಯನ್ನು ಮುಟ್ಟಿಸಿ ಕಳಿಸ್ತಾರೆ. ಇನ್ನು ಬಹಳ ಪ್ರಮುಖವಾಗಿ ಕಾಕ್ರೋಚ್ ಜನತಾ ಪಕ್ಷದ ಪ್ರತಿಭಟನೆಯಲ್ಲಿ ಅವರ 4 ಹೊತ್ತಿನ ಊಟ, ಪ್ರತಿನಿತ್ಯ 4 ಹೊತ್ತಿನ ಊಟ ಅವರಿಗೆ ಸಿಗ್ತಾ ಇತ್ತು. ಪ್ರತಿಭಟನಾಕಾರರಿಗೆ, ಇನ್ಕ್ಲೂಡಿಂಗ್ ಅಭಿಜಿತ್ ದೀಪ್ಗೆ ಸೇರಿದಂತೆ ಅವರಿಗೆ ಊಟವನ್ನು ಈ ಮೊಹಮ್ಮದ್ ಜುನೈದ್ ಅನ್ನುವ ವ್ಯಕ್ತಿ ಸರ್ವ್ ಮಾಡ್ತಾ ಇರ್ತಾರೆ. ಸುಮಾರು ವಿಡಿಯೋಗಳು ವೈರಲ್ ಆಗಿತ್ತು. ಸ್ವತಃ ಅಭಿಜಿತ್ ದೀಪ್ಗೆನೇ ಇವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರ ಹಿನ್ನೆಲೆ, ಮೊಹಮ್ಮದ್ ಜುನೈದ್ರ ಹಿನ್ನೆಲೆ ಒಂದು ಮೊಬೈಲ್ ಶಾಪನ್ನು ಇಟ್ಕೊಂಡಿದ್ದಾರೆ. 4 ಹೊತ್ತಿನ ಊಟ ಒಂದು ಪ್ರತಿಭಟನೆ ನಡೀತಾ ಇರುವಂಥ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸರ್ವ್ ಮಾಡುವಂಥದ್ದು, ಆ ಊಟದ ಖರ್ಚು ವೆಚ್ಚ ಎಲ್ಲ ಒಬ್ಬ ಸಾಮಾನ್ಯ ಮೊಬೈಲ್ ಶಾಪನ್ನು ಇಟ್ಕೊಂಡಿರುವಂಥವರ ಬಳಿ ಹೇಗೆ ಬರುತ್ತೆ, ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅನ್ನೋದರ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಈಗ ಉತ್ತರ ಪ್ರದೇಶದ ಪೊಲೀಸರು ಆತನ ಮನೆಯ ಮೇಲೆ ರೈಡ್ ಮಾಡಿದ್ದಾರೆ. ಆತನ ಕುಟುಂಬಸ್ಥರನ್ನು ವಶಕ್ಕೆ ಪಡೆದುಕೊಂಡು ಮತ್ತು ಈತನನ್ನು ವಶಕ್ಕೆ ಪಡೆದುಕೊಂಡು ಹಿನ್ನೆಲೆಯ ಬಗ್ಗೆ ಕೆಣಕ್ತಾ ಇದ್ದಾರೆ. ಫಂಡಿಂಗ್ ಇಲ್ಲಿಂದ ಬರ್ತಾ ಇತ್ತು. ಒಂದು ಸಾಮಾನ್ಯವಾದ ಮೊಬೈಲ್ ಶಾಪ್ ಇಟ್ಟಂಥವನು 37 ದಿನಗಳ ಕಾಲ ಊಟವನ್ನು ಸರ್ವ್ ಮಾಡಿದ್ದಾನೆ ಅಲ್ಲಿನ ಪ್ರತಿಭಟನಾಕಾರರಿಗೆ ಅಂತ ಹೇಳಿದ್ರೆ ಲಕ್ಷ ದುಡ್ಡು ಇದಕ್ಕೆ ಬೇಕಾಗತ್ತೆ. ಎಲ್ಲಿಂದ ಬಂತು ದುಡ್ಡು, ಯಾರು ಕೊಟ್ಟರು ಇದಕ್ಕೆ, ಸಾಮಾನ್ಯವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ. ಅದಕ್ಕೆ ಉತ್ತರವನ್ನು ಹುಡುಕುವ ಕೆಲಸವನ್ನು ಉತ್ತರ ಪ್ರದೇಶದ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರತಿಭಟನೆಯ ಹೆಸರಿನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಂಥ ಅವರು ವಿದ್ಯಾರ್ಥಿಗಳ ಮುಖವಾಡವನ್ನು ಧರಿಸಿಕೊಂಡು ಮಾಡಬಾರದ ಕೆಲಸವನ್ನು ಮಾಡಿದ್ರು. ನರೇಂದ್ರ ಮೋದಿಗೆ ನಿಂದಿಸಿದ್ರು. ಭಾರತೀಯ ಸೇನೆಯನ್ನು ಮಾಡಿದ್ರಿ, ನಿಮಗೆ ಭಾರತೀಯ ಸೇನೆಗೆ ನಿಂದಿಸಿದ್ರು. ಎಂತೆಂಥ ಶಬ್ದಗಳ ಬಳಕೆ ಮಾಡಿದ್ರು. ಇವರ ಪ್ರತಿಭಟನೆ ನೀಟ್ ಪ್ರತಿಭಟನೆ, ಅಲ್ಲಿ ಆಗಿದ್ದೆಲ್ಲ ಬೇರೆ. ಮತ್ತೊಮ್ಮೆ ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ, ಏನೇನಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಒಟ್ಟಾರೆಯಾಗಿ ಈಗ ದೆಹಲಿ ಪೊಲೀಸರು ಆ್ಯಕ್ಷನನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಇನ್ನು ನರೇಂದ್ರ ಮೋದಿ ಸರ್ಕಾರಕ್ಕೆ ಎಲ್ಲವೂ ಒಳ್ಳೆಯದೇ ಆಗ್ತಾ ಇದೆ. ಆಗೋದೆಲ್ಲವೂ ಒಳ್ಳೆಯದಕ್ಕೆ ಅಂತಾರಲ್ಲ, ಹಾಗೆ ಆಗ್ತಾ ಇದೆ. ಜುಲೈ 20ನೇ ತಾರೀಕಿಂದ ಮುಂಗಾರು ಅಧಿವೇಶನ ಶುರುವಾಯಿತು. ಅಲ್ಲಿಂದ ಇಲ್ಲಿಯ ತನಕ 1 ವಾರದ ತನಕ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಕಲಾಪ ನಡೆದಿಲ್ಲ. ಬರೀ ಗದ್ದಲ. ವಿಪಕ್ಷಗಳು ಗದ್ದಲವನ್ನು ಮಾಡ್ತಾ ಇದ್ದಾವೆ. ಇವತ್ತು ಒಂದು ಬಿಲ್ ಪಾಸ್ ಆಯಿತು, ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರಿಗೆ ಯಾವ್ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ, ಜೊತೆಗೆ ನಂದನ್ ನೀಲಕಾಂಡ್ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಲ್ ಮಂಡನೆ ಆಯಿತು. ಅದೇನು ಸಾಂವಿಧಾನಿಕ ತಿದ್ದುಪಡಿಯಲ್ಲ, ಅದಕ್ಕೆ ಯಾವುದೇ ರೀತಿಯಾದಂತಹ ತಕರಾರಿಲ್ಲ, ಸಂಘಗಳ ತಕರಾರಿಲ್ಲ, 2/3 ಮೆಜಾರಿಟಿ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ವಿಪಕ್ಷಗಳು ಆರಂಭಿಕವಾಗಿ ಹೇಳಿದಂಥದ್ದೇನು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ನಂತರ ನಾವು ಚರ್ಚೆ ಮಾಡ್ತೀವಿ ಅಂತ. ಆದರೆ ಈಗ ಪೊಲೀಸರು ಏನು ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡ್ತಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅಂತೇಳಿ ಗದ್ದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಲಾಸ್ ಯಾರಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಆಗ್ತಾ ಇದೆ. ಇಲ್ಲಿಯ ತನಕ ಸಾಮಾಜಿಕ ಜಾಲತಾಣಗಳಲ್ಲಿ ನರೇಂದ್ರ ಮೋದಿಯವರ ವಿಡಿಯೋಗಳು ಟ್ರೆಂಡಿಂಗ್ನಲ್ಲಿ ಬಂದವು. ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ದೊಡ್ಡ ಮಟ್ಟಿಗೆ ಗರ್ಜನೆ ಮಾಡಿದ್ರು.
ರಾಹುಲ್ ಗಾಂಧಿಯವರು ಅಷ್ಟರ ಮಟ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಲ್ಲ. ರಾಹುಲ್ ಗಾಂಧಿಯವರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ. ಈ ಹಿಂದೆ ಮೂರನೇ ಅವಧಿ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಸಂಸತ್ನಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ ಅದ್ಭುತವಾದ ಭಾಷಣವನ್ನು ಮಾಡಿದರು. ಸತತ 1 ಗಂಟೆಗೂ ಮೀರಿದ ಭಾಷಣ, 1 ಗಂಟೆಗೂ ಹೆಚ್ಚಿನ ಕಾಲದ ಭಾಷಣ ಅದು. ಇಡೀ ಸಾಮಾಜಿಕ ಜಾಲತಾಣ ಮಾಧ್ಯಮಗಳೆಲ್ಲವೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶುರುವಾದವು. ರಾಹುಲ್ ಗಾಂಧಿ ಈಗ ವಿಪಕ್ಷ ನಾಯಕನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಈ ನೀಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಲಿಕ್ಕೆ ಶುರುವಾದರೆ ಅದು ರಾಹುಲ್ ಗಾಂಧಿಯವರು ಸಂಸತ್ನಲ್ಲಿ ನಿಂತ್ಕೊಂಡು ಮಾತನಾಡಿದ್ರೆ ಅವರ ಪ್ರೆಸೆನ್ಸು ಸೋಷಿಯಲ್ ಮೀಡಿಯಾದಲ್ಲಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡ್ರೆ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಅದರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ, ಬರೀ ಗದ್ದಲ. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ದಿನದ ಸದನಕ್ಕೆ ನಿಮಿಷದ ಲೆಕ್ಕಕ್ಕೂ ಕೂಡ ನಾವು ಕಟ್ಟಿದಂತಹ ತೆರಿಗೆ ಹಣ ಅಲ್ಲಿ ವೇಸ್ಟ್ ಆಗ್ತಾ ಇದೆ. ಗದ್ದಲ ಮಾಡ್ಕೊಂಡು ಕೂತಿದ್ದಾರೆ ಇವರು. ಕೋಟಿ ಖರ್ಚಾಗತ್ತೆ ದಿನಕ್ಕೆ, ಒಂದು ದಿನಕ್ಕೆ ಕೋಟಿಗಟ್ಟಲೆ ಖರ್ಚಾಗತ್ತೆ ರೀ ಒಂದು ಸದನಕ್ಕೆ, ಸಂಸತ್ತಲ್ಲಿ ಒಂದು ಅಧಿವೇಶನಕ್ಕೆ. ಇವರು ಈ ರೀತಿಯಾಗಿ ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ ದ ಟರ್ಮ್ಸ್ ಆಫ್ BJP ಹೇಳೋದಾದರೆ, ವಿಷಯ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ಒಳ್ಳೆಯದೇ ವಿಚಾರ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ, ನೆನ್ನೆಯ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಈ ಕಾಕ್ರೋಚ್ ಜನತಾ ಪಕ್ಷದ ಪ್ರತಿಭಟನೆ, ಅದರಲ್ಲಿ ಕಾಂಗ್ರೆಸ್ಸು, ಆಮ್ ಆದ್ಮಿ ಪಕ್ಷ, ಇವ್ರು ಯಾರೂ ಕೂಡ ಅದರಿಂದ ಲಾಭವನ್ನು ಪಡೆದುಕೊಂಡಿಲ್ಲ. ಯಾರಿಗೆ ಲಾಭ ಆಯಿತು? ನರೇಂದ್ರ ಮೋದಿ ಅವ್ರಿಗೆ ಲಾಭ ಆಯಿತು. ನೋಡಿ, ದಿನ ಬಿಟ್ಟು ದಿನ ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಲಿಕ್ಕೆ ಶುರುವಾಗಿದ್ದಾರೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ತಿದ್ದಾರೆ. ಝೀಗಳ ಜೊತೆ ಒಂದು ಒಡನಾಟವನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಅವರಿಗೆ ಇನ್ನೂ ಅವರ ಜನಪ್ರಿಯತೆಯನ್ನು ಇನ್ನೂ ಹೆಚ್ಚು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಈ ವಿಪಕ್ಷಗಳು ತಮ್ಮ ಗುಂಡಿಯನ್ನು ತಾವೇ ತೋಡ್ಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದರೂ ಕೂಡ 6 ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ಇದೆ, ಓಂ ಬಿರ್ಲಾ ಅವರು ಘೋಷಣೆ ಮಾಡಿದ್ದಾರೆ. ಆದರೂ ಕೂಡ ರಾಹುಲ್ ಗಾಂಧಿ ಅವರು ಆ ವಿಪಕ್ಷಗಳು ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅಂದರೆ ಇದು ಅವರಿಗೆ ನಷ್ಟ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಸರ್ಕಾರವನ್ನು ಕಟ್ಟು ಹಾಕುವಂಥ ಪ್ರಯತ್ನ ಮಾಡ್ಬೋದಾಗಿತ್ತು. ಯಾಕೆ ಮಾಡ್ತಾ ಇಲ್ಲ? ರಾಜಕೀಯದ ಇವರು ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ಒಟ್ಟಾರೆಯಾಗಿ ದೆಹಲಿ ಪೊಲೀಸರು ತಮ್ಮ ಕಾರ್ಯಾಚರಣೆ ಶುರು ಮಾಡ್ಕೊಂಡಿದ್ದಾರೆ. ಅಮಿತ್ ಶಾ ಅವರ ಆಟ ಶುರುವಾಗಿದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರಕ್ಕೆ ವಿಪಕ್ಷಗಳೇ ಲಾಭ ಪಡ್ಕೊಳ್ತಾ ಇದೆ. ನಮಸ್ಕಾರ.